ಇಂಗ್ಲೆಂಡ್ ಟೀಮ್ ಇಂಡಿಯಾದಲ್ಲಿ ಆಡಿದ್ದನ್ನು ನೋಡಿದಿರಿ, ಎಷ್ಟು ಕೆಟ್ಟದಾಗ ಆಡಿದ್ರು ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ 4 T20 3 ಒನ್ ಡೇ ಮ್ಯಾಚಲ್ಲಿ ಅವ್ರು ಗೆದ್ದಿದ್ದು ಒಂದೇ T20. ಯಾಕೆ ಇಂಗ್ಲೆಂಡ್ ಟೀಮಲ್ಲಿ ಒಳ್ಳೆ ಪ್ಲೇಯರ್ಸ್ ಇಲ್ವಾ? ಡೆಫಿನೆಟ್ಲಿ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಬೇಕಾದ ಅದ್ಭುತವಾದ ಹಿಟ್ಟರ್ಸ್ ಇದ್ದಾರೆ, ಆಲ್ರೌಂಡರ್ಸ್ ಇದ್ದಾರೆ, ಸ್ಪೀಡ್ ಬೌಲಿಂಗ್ ಅಂತೂ ಅದ್ಭುತವಾಗಿದೆ. ಹಾಗಿದ್ರೂ ಕೂಡ ಈಗ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರಂಗಿದೆ. ಯಾಕೆಂದರೆ ಜೋಸ್ ಬಟ್ಲರ್ ಕ್ಯಾಪ್ಟನ್ಸಿ ಮತ್ತು ಬ್ರೆಂಡನ್ ಮೆಕ್ಲಮ್, ಇವಾಗ ಮೆಕ್ಲಮ್ ಅವರು ಒನ್ ಡೇಯಲ್ಲೂ ಕೂಡ ಕೋಚ್ ಆಗಿರೋದ್ರಿಂದ ಇವ್ರು ಈಗಾಗಲೇ ಹೇಳ್ಕೊತಾ ಇದ್ದಾರೆ ನಾವು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅಂತ. ಸ್ಟೋಕ್ಸ್, ಸ್ಯಾಮ್ ಕರ್ರನ್ ಈ ರೀತಿಯ ಪ್ಲೇಯರ್ಸ್ಗಳ ಆಲ್ರೌಂಡರ್ಸ್ಗಳ ಅಲಭ್ಯತೆ ಇವರಿಗೆ ಕಾಡ್ತಾ ಇದೆ ಅಂತ ಕಾಣಿಸ್ತಿದೆ. ಟಾಪ್ ಆರ್ಡ್ರು, ನಾವು ಇಂಗ್ಲೆಂಡ್ ಟಾಪ್ ಆರ್ಡ್ರನ್ನ ಇಂಡಿಯಾದಲ್ಲೂ ನೋಡಿದ್ದೀವಿ, ಹೇಗೆ ಅದ್ಭುತವಾಗಿಯೇ ಆಡಿದ್ರು. ಅದರಲ್ಲೂ ಬೆನ್ ಡಕೆಟ್ ಮತ್ತು ಫಿಲ್ ಸಾಲ್ಟ್, ನಮ್ಮ RCB ಪ್ಲೇಯರ್ ಫಿಲ್ ಸಾಲ್ಟ್ ಮತ್ತು ಬೆನ್ ಡಕೆಟ್ ಒಳ್ಳೆ ಓಪನಿಂಗನ್ನೇ ಕೊಟ್ಟರು. ಮಿಡ್ಲ್ ಆರ್ಡ್ರು ಚೆನ್ನಾಗೇ ಇದೆ. ಇವರು ಮಿಡ್ಲ್ ಆರ್ಡ್ರಲ್ಲಿ ಟಾಮ್ ಬ್ಯಾಟಮ್ ಇದ್ದಾರೆ, ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಆದರೆ ಇವರು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ. ಬಟ್ ಭಾಳಷ್ಟು T20 ಟೂರ್ನಿಗಳಲ್ಲಿ ಅಥವಾ ಕೌಂಟಿಗಳಲ್ಲಿ ತುಂಬ ಅದ್ಭುತವಾಗಿ ಆಡಿರೋಂಥವ್ರು. ಹ್ಯಾರಿ ಬ್ರೂಕ್ ಅಂತೂ ನಾವು ನೋಡ್ತಾ ಇದ್ದೀವಿ. ಹ್ಯಾರಿ ಬ್ರೂಕ್ ಬಗ್ಗೆ ಭಾಳಷ್ಟು ಹೋಪನ್ನು ಇಟ್ಕೊಂಡಿದ್ರು. ಇನ್ನು ಸ್ವತಃ ಜೋಸ್ ಬಟ್ಲರ್ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಎಂಟ್ರಿ ಅಂತಂದರೆ 2023 ವರ್ಲ್ಡ್ ಕಪ್ ನಂತರ ಒನ್ ಡೇಯನ್ನೇ ಆಡದಂತಹ ಜೋಯ್ ರೂಟನ್ನು ಇವರು ವಾಪಸ್ ಒನ್ ಡೇ ಟೀಮ್ ಕರ್ಕೊಬಂದು ಇಂಡಿಯಾದಲ್ಲಿ ಆಡಿಸಿದ್ರು. ರೂಟ್ ಉತ್ತಮ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ.